ಪ್ರಾಪರ್ಟೀಸ್ ಇನ್ ಮೈಸೂರು 3040 ಗೋಪಾಲಗೌಡ ನಗರ ಮೈಸೂರು. ಇದು ಮೂಡಾ ಲೇಔಟ್, ಮೈಸೂರು ಸಿಟಿ ಸೆಂಟ್ರಿಂದ 8-12 ಕಿಲೋಮೀಟರ್ ಡಿಸ್ಟೆನ್ಸು. ಇದ್ರದ್ದು ಬೆಲೆ ಹೇಳ್ತಾರೆ 95 ಲಕ್ಷ ರೂಪಾಯಿ. ಮನೆ ಹೊರಗಡೆ ಒಂದು ದೊಡ್ಡ ಕಾರ್ ನಿಲ್ಸ್ಕೋಬೋದು, ಮನೆ ಒಳಗಡೆ ಮಿನಿ ಕಾರ್ ನಿಲ್ಸ್ಕೋಬೋದು ಬೇಕಾದ್ರೆ. ಕ್ಲಿಯರ್ ಟೈಟ್ಲ್ ಇದೆ, ಎಲ್ಲ ಟೀಕ್ ಹಾಕಿದ್ದಾರೆ. ಮೇನ್ ಎಂಟ್ರೆನ್ಸ್ ಡೋರು. ಇಲ್ಲಿ ಚಪ್ಪಲಿ, ಬೂಟ್ಸ್ ಮತ್ತು UPS ಇದೆಲ್ಲ ಇಟ್ಕೋಬೋದು. ಇದು ಫಿಶ್ ಅಕ್ವೇರಿಯಂ ಇಟ್ಕೋಬೋದು ಇದರಲ್ಲಿ. ನೀಟ್ ಕೆಲಸ ಮಾಡಿದ್ದಾರೆ. ಕೆಲಸದ ಫಿನಿಶಿಂಗ್ ಭಾಳ ಚೆನ್ನಾಗಿ ಬಂದಿದೆ. ಫ್ಲೋರಿಂಗ್ ಗ್ರಾನೈಟ್. ಲಿವಿಂಗ್ ಸೈಜ್ ಭಾಳ ದೊಡ್ಡದಾಗಿದೆ. ಲಿವಿಂಗ್ಗೆ ಫಾಲ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ, ಡೈನಿಂಗು ಮಾಡಿದ್ದಾರೆ. ಈ ಥರದ್ದು ಒಂದು 4-5 ಮನೆ ಇದೆ. 95 to 1 crore 5 lakh ತನಕನೂ ಒಂದು 4-5 ಮನೆ ಇದೆ ಸೇಲ್ಗೆ. ಯಾರಿಗಾದರೂ ಬೇಕು ಅಂದರೆ ಸಂಪರ್ಕ ಮಾಡಿ. ಬೇರೆ ಬೇರೆ ಏರಿಯಾಲಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ, ಗೋಪಾಲಗೌಡ ನಗರ, ಲಲಿತಾಜಿ ನಗರ, ವಸಂತ ನಗರ, ಈ ಕಡೆ ಎಲ್ಲ ಇದೆ. ಪೂಜಾ ರೂಮ್. ಇದ್ರ ಜೊತೆಗೆ 20 ಗುಂಟೆ, 30 ಗುಂಟೆ, 1 ಎಕರೆ ಈ ಥರ ಜಮೀನುಗಳು ಇದೆ. ಹೊಳೆ ಅಟ್ಯಾಚು ಇದೆ, ನಾಲೆ ಅಟ್ಯಾಚು ಇದೆ, ವಿಲೇಜ್ ಪಕ್ಕದಲ್ಲೂ ಇದೆ. ಬೆಂಗಳೂರು ಮೈಸೂರು ಹೈವೇ ಹತ್ರನೂ ಇದೆ. ಈಗ ಒಂದು ಜಮೀನು ಬಂದಿದೆ 1.5 ಗುಂಟೆ. ಬೆಂಗಳೂರು ಮೈಸೂರು ಹೈವೇ ಪಕ್ಕದಿಂದ ಕುಶಾಲನಗರಕ್ಕೆ ಹೈವೇ ಹೋಗ್ತಾ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಇದೆ. ಹೈವೇಗೆ ಹೋಗಿ ಉಳ್ಕೊಂಡಿರೋದು. 13 ಲಕ್ಷ ರೂಪಾಯಿ ಒಂದು ಗುಂಟೆಗೆ ಹೇಳ್ತಾ ಇದ್ದಾರೆ. ಕಮರ್ಷಿಯಲ್ ಬೇಕಾದ್ರೂ ಮಾಡ್ಕೋಬೋದು. ಕಿಚನ್. ಇದೊಂದು ಬೆಡ್ರೂಮು. ಈ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇಲ್ಲ. ಇನ್ನೊಂದು ಬೆಡ್ರೂಮ್ ಇದೆಲ್ಲ, ಅದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ. ವಾರ್ಡ್ರೋಬ್ ಫುಲ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಇಲ್ಲೇ ಇದೆ ನೋಡಿ. ಕಾಮನ್ ಬಾತ್ರೂಮ್. ಇನ್ನೂ ಒಂದು ಸ್ವಲ್ಪ ಕೆಲಸ ನಡೀತಾ ಇದೆ. ಪೇಂಟ್ ಕೆಲಸ ಸ್ವಲ್ಪ ಪೆಂಡಿಂಗ್ ಇದೆ. ಒಂದು 2 ಡೇಸಲ್ಲಿ ಫಿನಿಶ್ ಆಯ್ತದೆ. ಇದು ಯುಟಿಲಿಟಿಯಲ್ಲಿ ಇಂಡಿಯನ್ ಟಾಯ್ಲೆಟ್ ಫಿಟ್ ಮಾಡಿದ್ದಾರೆ. ಮೇಲ್ಗಡೆ ಅಟ್ಟನೂ ಇದೆ. ನೋಡಿ, ಆ ಕಡೆ ಸಮ್ ಟ್ಯಾಂಕ್ ಮಾಡಿದ್ದಾರೆ ಮತ್ತು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಇದರಲ್ಲೂ ಮೇಲ್ಗಡೆ ಅಟ್ಟ ಇದೆ. ಹಳೆ ಸಾಮಾನೆಲ್ಲ ಇದ್ರೆ ಇಟ್ಕೋಬೋದು. ಫುಲ್ ಗ್ರಿಲ್ ಕವರ್ ಮಾಡಿದ್ದಾರೆ ಯುಟಿಲಿಟಿಗೆ. ನೋಡಿ, ಇನ್ನೊಂದು ಬೆಡ್ರೂಮ್ ನಾನು ತೋರಿಸಿದಿಲ್ಲ ಆವಾಗಲೇ. ಇದು 2ನೇ ಬೆಡ್ರೂಮ್. ಇದು
ಈ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಫುಲ್ ವಾರ್ಡ್ರೋಬ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ನೋಡಿ, ಇದು ಅಟ್ಯಾಚ್ ಬಾತ್ರೂಮ್. ಇದಕ್ಕೆ ವೆಸ್ಟರ್ನ್ ಟಾಯ್ಲೆಟ್ ಫಿಟ್ ಮಾಡಿದ್ದಾರೆ. ಈಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ. ಈ ಸ್ಟೇರ್ ಕೇಸ್ ಕೆಳಗಡೆನೂ ಇಷ್ಟು ಜಾಗ ಬಿಟ್ಟಿದ್ದಾರೆ. ಇಲ್ಲೂ ಟೂ ವೀಲರ್ ಬೇರೆ ನಿಲ್ಲಿಸ್ಕೋಬೋದು. ಮತ್ತು ಪಂಪ್ ಎಲ್ಲ ಸ್ಟೇರ್ ಕೇಸ್ ಕೆಳಗಡೆ ಫಿಟ್ ಮಾಡ್ಕೋಬೋದು. ನೋಡಿ, ಇದು ಗ್ಯಾಸ್ ಸಿಲಿಂಡರ್ ಇಟ್ಕೊಳ್ಳೋದಕ್ಕೆ ಈ ಜಾಗ ಮಾಡಿದ್ದಾರೆ. ನೋಡಿ, ವಿತ್ ಪಿಲ್ಲರ್ ಕನ್ಸ್ಟ್ರಕ್ಷನ್. ಇದಕ್ಕೆ ಪೇಂಟ್ ಮಾಡಬೇಕು, ಇನ್ನು ಪೇಂಟ್ ಮಾಡಿಲ್ಲ. ಟೆರೆಸ್ಗೆ ಪೇಂಟ್ ಮಾಡಬೇಕು. ನೋಡಿ, ಇಲ್ಲಿ ವಾಷಿಂಗ್ ಮಿಷಿನ್ ಇನ್ನೊಂದು ಇಟ್ಕೊಳ್ಳೋಕ್ಕೆ ಇಲ್ಲೊಂದು ಪ್ರಾವಿಷನ್ ಕೊಟ್ಟಿದ್ದಾರೆ. ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ ಇಟ್ಕೊಳ್ಳೋಕ್ಕೆ.